ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಶು ಚಿ ಚಾಟ್ ಬ್ಲಾಗ್. ಇವತ್ತು ನಾನು ಶುಗರ್ ಇಲ್ಲ, ಮೈದಾ ಇಲ್ಲ ಮತ್ತು ಸೋಡಾ ಏನು ಯೂಸ್ ಮಾಡ್ತಾರೆ ಓಟ್ಸ್ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ. ಓಟ್ಸ್ ಹಾಕ್ಕೊಳ್ಳಿ, 1 ಕಪ್ಪಷ್ಟು ಓಟ್ಸು. ಆಮೇಲೆ ಬೆಲ್ಲ ತಗೊಳ್ಳಿ, 1/3 ಕಪ್ಪಷ್ಟು ಬೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಬೇಕಾದರೆ ಬೆಲ್ಲ ಪೌಡರು ಯೂಸ್ ಮಾಡ್ಬೋದು, ಬೆಲ್ಲ ತುರ್ಕೊಂಡು ಮಾಡ್ಬೋದು. ಆಮೇಲೆ ಬೇಕಿಂಗ್ ಪೌಡರು 1/2 ಟೇಬಲ್ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರು. ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡ್ರ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. 2 ಸ್ಪೂನ್ ಆಯಿತು ಮಿಲ್ಕ್ ಪೌಡರ್. ನೆಕ್ಸ್ಟ್ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಪೈನಾಪಲ್ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ, 1/4 ಚಮಚ ಅಷ್ಟು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1/4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ, 1/4 ಕಪ್ಪಷ್ಟು ಕುಕ್ಕಿಂಗ್ ಆಯಿಲು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಚಪಾತಿ ಹಿಟ್ಟು ಕಲಿಸ್ಕೊತೀವಿ ಆ ಥರ ಕಲಿಸ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ, ಸಾಕು. ಅಷ್ಟು ತೆಳುವು ಆಗಿಬಿಟ್ರೆ ಇನ್ನೊಂದು ಸ್ವಲ್ಪ ಓಟ್ಸ್ ಹಾಕೊಂಡು ಕಲಿಸ್ಕೊಳ್ಳಿ. ಟೇಸ್ಟ್ ಆಗೇ ಇರುತ್ತೆ, ಏನೂ ಚೇಂಜಸ್ ಆಗೋಲ್ಲ. ಈ ಥರ ಕಲಿಸಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬಿಸ್ಕೆಟ್ಸ್ನ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟು ರೌಂಡ್ ಶೇಪಲ್ಲಿ ಬಿಸ್ಕೆಟ್ಸ್ ಮಾಡ್ತಾಯಿದ್ದೀನಿ. ನೀವು ಬಾಕ್ಸು, ಸ್ಟಾರು ಈ ಥರ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಬಿಸ್ಕೆಟ್ಸು. ಮಾಡ್ತಾಯಿದ್ರೆ ನೀವು ಬೇಕರಿಲಿ ಮಾಡೋ ಥರನೇ ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಬಿಸ್ಕೆಟ್ಸ್ನ. ಓಟ್ಸ್ ಬಿಸ್ಕೆಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡ್ದಿರಾ. ಲಾಸ್ಟಲ್ಲಿ ಇದು ಮೇಲ್ಗಡೆ ನಾನು ಸ್ವಲ್ಪ ಬಾದಾಮಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಾದಾಮಿ, ಒಂದು ಮಿಕ್ಕಿದ್ದಕ್ಕೆ ಬಾದಾಮಿ ಹಾಕಿಲ್ಲ. ಸೊ ಮೇಲ್ಗಡೆ ಅವ್ಳಿಗೆ ಇಷ್ಟ ಆಗೋಲ್ಲ ಬಾದಾಮಿ ಹಾಕಿದ್ರೆ, ಹಾಗಾಗಿ ಸಪ್ರೇಟಾಗಿ ಅವ್ಳಿಗೆ ಬಾದಾಮಿ ಹಾಕ್ದಿರಾನೆ ಬಿಸ್ಕೆಟ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು ನಾವು ಓವನಲ್ಲಿ ಇಡೋಣ. ನಾನು ಬಂದುಬಿಟ್ಟು 10 ನಿಮಿಷ ಇಡ್ತಾಯಿದ್ದೀನಿ ಅಷ್ಟೇ. ಪ್ರೀ ಹೀಟು ಸೆಂಟ್ರಲ್ಲಿ ಇಡಿ. ಬಿಸ್ಕೆಟ್ ಮಾಡಬೇಕಾದ್ರೆ 170 ಸೆಲ್ಸಿಯಸ್ ಸ್ಟೀಮ್ ಡಿಗ್ರಿ ಅಷ್ಟು ಇಟ್ಬಿಟ್ಟು ಇಡಿ. 10 ನಿಮಿಷದಲ್ಲಿ ಬಿಸ್ಕೆಟ್ ಆಗಿಬಿಡುತ್ತೆ. ಆದಮೇಲೆ ಕಲರ್ ಏನೂ ಬಂದಿಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಂಬಿಡಿ. 10 ನಿಮಿಷ ಬಿಟ್ಟಾದಮೇಲೆ ಕಲರ್ ಬಂದಿರುತ್ತೆ. ಆಮೇಲೆ ನೀವೇನಾದರೂ ಕುಕ್ಕರಲ್ಲಿ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಅದಾದಮೇಲೆ 30 ನಿಮಿಷ ಲೋ ಫ್ಲೇಮಲ್ಲೇ ಬಿಸ್ಕೆಟ್ಸ್ ಮಾಡಿ, ಆರಾಮಾಗಿ ಬಿಸ್ಕೆಟ್ ರೆಡಿ ಆಗುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಿಸ್ಕೆಟ್ ರೆಡಿ ಆಯಿತು. ನಿಮಗೆ ರೆಸಿಪಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.